ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಏನಾದರೂ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕನ್ ಆಫ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂಡರ್ ಅಲ್ಲಿ ಬರುತ್ತೆ. ಇದು ನೋಡಿ ರಿಕ್ರೂಟ್ಮೆಂಟ್ ಅಗೇನೆಸ್ಟ್ ವೇರಿಯಸ್ ಪೋಸ್ಟ್ ಅಂಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೇಸಸ್ ಅಂತಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೇಸಿಸ್ ಮೇಲೆ ಹೈಯರ್ ಮಾಡ್ತಿದ್ದಾರೆ. ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಸ್ ಎ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಇದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಬರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಅಂಡರ್ಟೇಕನ್ ಆಗಿದೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ಟು ಎನ್ಶೋರ್ ದ ಎಲಿಜಿಬಿಲಿಟಿ ಫಾರ್ ದ ಪ್ರೋಸೆಸ್ ಅಂತಂದ್ರೆ ಏನು ಎಲಿಜಿಬಿಲಿಟಿ ಅಂತ ಎಲ್ಲ ಲಿಸ್ಟ್ ಮಾಡಿದ್ದಾರೆ. ಸೊ ಎಲಿಜಿಬಿಲಿಟಿ ನೋಡ್ಕೊಂಡು ಇಂಟ್ರೆಸ್ಟ್ ಇರೋರು ಮತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಜಾಬ್ಗೆ ಅಪ್ಲೈ ಮಾಡಿ. ಇನ್ನು ಇವೆಂಟ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 9 ಈ ತಿಂಗಳ 5ನೇ ತಾರೀಕು, ಈ ತಿಂಗಳು 9ನೇ ತಾರೀಕು ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಬಂದ್ಬಿಟ್ಟು 24th ಆಗಿರುತ್ತೆ. ಸೊ ಬೇಗ ಬೇಗ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಡೀಟೇಲ್ಸ್ ಹೇಳಿದ್ದಾರೆ ಪೋಸ್ಟ್ ಬಗ್ಗೆ, ಯಾವ್ಯಾವ ಪೋಸ್ಟ್ ಓಪನ್ ಇದೆ ಅಂತ. ದ ಕಾರ್ಪೊರೇಷನ್ ಹ್ಯಾವಿಂಗ್ ಇಟ್ಸ್ ಹೆಡ್ ಆಫೀಸ್ ಇನ್ ನಾವಿ ಮುಂಬೈ ಆ್ಯಂಡ್ ಬ್ರಾಂಚಸ್ ಆಫೀಸ್ ಆಲ್ ಓವರ್ ದ ಇಂಡಿಯಾ ಅಂತಂದರೆ ಅದು ಹೆಡ್ ಆಫೀಸ್ ಇರೋದು ಮುಂಬೈಯಲ್ಲಿ, ಬಟ್ ಬ್ರಾಂಚಸ್ ಆಲ್ ಓವರ್ ಇಂಡಿಯಾದಲ್ಲಿದೆ. ಸೊ ಎಲ್ಲಾದರೂ ಪೋಸ್ಟಿಂಗ್ ಆಗ್ಬೋದು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗೆ. ಸೊ ಟೋಟಲ್ ಇದು ಪೋಸ್ಟ್ ಕೋಡ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ ಮಾರ್ಕೆಟಿಂಗು. ಇದು ಕ್ಯಾಟಗರಿ ವೈಸ್ ಡಿವೈಡ್ ಆಗಿದೆ. ಸೊ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 30 ಇಯರ್ಸು, ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಇಲ್ಲಿ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಇಲ್ಲಿ ನೋಡಿ MBA ಇನ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಈಕ್ವಲೆಂಟ್ MBA ಆಗಿರಬೇಕು. ಇನ್ನು ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟ್ಸ್ಗೆ CA ಅಥವಾ CMA ಕಂಪ್ಲೀಟ್ ಆಗಿರಬೇಕು. ಅದನ್ನು 10 ಪೋಸ್ಟ್ ಇದೆ. ಇನ್ನು ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ಗೆ 125 ಪೋಸ್ಟ್ ಇದೆ. ಇಲ್ಲಿ BSc ಅಗ್ರಿಕಲ್ಚರ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರಬೇಕು. ಮತ್ತು ಇಲ್ಲಿ ಬೇರೆಯವರು OBC ಅವರು 50% ಅಗ್ರಿಗೇಟ್ ಇರಬೇಕು. ಮತ್ತು SC ST PWD ಕ್ಯಾಂಡಿಡೇಟ್ಗೆ 45% ಇದೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಟನ್ ಟೆಸ್ಟಿಂಗ್ ಲ್ಯಾಬ್ಗೆ ಟೋಟಲ್ 2 ಓಪನಿಂಗ್ಸ್ ಇದೆ. ಇವರು ಇದರಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಫ್ರಮ್ ಎನಿ ರೆಕಗ್ನೈಸ್ಡ್ ಪಾಲಿಟೆಕ್ನಿಕ್ ಕಾಲೇಜ್ ಅಪ್ರೂವ್ಡ್ ಬೈ ದ ಅಂತಂದರೆ ಡಿಪ್ಲೊಮಾ ಆಗಿರಬೇಕು ಇದಕ್ಕೆ ಅಪ್ಲೈ ಮಾಡೋಕ್ಕೆ. ಸೊ ಇದನ್ನು ಡಿಪ್ಲೊಮಾದಲ್ಲಿ 50% ಅಗ್ರಿಗೇಟ್ ಇರಬೇಕು. SC ST 45% ಅಗ್ರಿಗೇಟ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಫಾರ್ ದ ಪೋಸ್ಟ್ ಕೋಡ್ 103 ಕ್ರೈಟೀರಿಯಾ ಇನ್ ದ ಕೇಸ್ ಆಫ್ ಎಂಪ್ಲಾಯಿ ರೆಗ್ಯುಲರ್ ಅಥವಾ ಟೆಂಪ್ರವರಿ ಅಂತಂದರೆ 103 ರೆಗ್ಯುಲರ್ ಆರ್ ಟೆಂಪ್ರವರಿ ಹೂ ಆರ್ ಕರೆಂಟ್ಲಿ ಎಂಪ್ಲಾಯ್ಡ್ ಇನ್ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಕ್ವಾಲಿಫಿಕೇಶನ್ ಎನಿ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದ್ದಾರೆ. ದ ಏಜ್ ರಿಲ್ಯಾಕ್ಸೇಷನ್ ಸೊ ಓನ್ಲಿ ಎಕ್ಸ್ಟೆಂಡ್ ಟು ನಂಬರ್ ಆಫ್ ಇಯರ್ ಪುಟ್ ಇನ್ ದ ಸರ್ವಿಸ್ ಇನ್ CCA ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಇಂಪಾರ್ಟೆಂಟ್ ನೋಟ್, ಇನ್ನು ಸ್ಯಾಲ್ರಿ ಸ್ಕೇಲ್ ಪೇ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಟ್ರೈನಿ ಅವ್ರಿಗೆ 30,000ದಿಂದ 1,20,000 ಸ್ಯಾಲ್ರಿ ಇದೆ. ಸೊ ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟೆಂಟ್ಗೂ ಸೇಮ್ ಇದೆ. ಬಟ್ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ಗೆ 22,000ಇಂದ 90,000ವರೆಗೂ ಇದೆ. ಮತ್ತು ಜೂನಿಯರ್ ಅಸಿಸ್ಟೆಂಟ್ ಕಾಟನ್ ಟೆಸ್ಟಿಂಗ್ ಲ್ಯಾಬ್ ಅವ್ರಿಗೂ 22,000ಇಂದ 90,000ವರೆಗೂ ಇದೆ. ಇಲ್ಲಿ ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು 12 months ಇರುತ್ತೆ, ಅಂದರೆ 1 year ಪ್ರೊಬೇಷನರಿ ಪೀರಿಯಡ್ ಕೂಡ ಇರುತ್ತೆ. ಮತ್ತು ಸರ್ವಿಸ್ ಬಾಂಡು 3 yearsವರೆಗೂ ಸರ್ವಿಸ್ ಬಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಇಂಡಿಯನ್ ಸಿಟಿಸನ್ನೇ ಆಗಿರಬೇಕು, ಬೇರೆಯವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಮಿನಿಮಮ್ ಏಜ್ ಬಂದ್ಬಿಟ್ಟು 18 year ಇರಬೇಕು ಅಂತ ಹೇಳಿದ್ದಾರೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 30 years ಏಜ್ ಇರಬೇಕು. ಮತ್ತು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 5 years ಫಾರ್ SC ST, 3 years ಫಾರ್ OBC ಕೊಟ್ಟಿದ್ದಾರೆ. ಮತ್ತು 10 years ಫಾರ್ PWD ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ನೋಡಿಕೊಂಡು ಬೇಕಾದ್ರೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು. ಇನ್ನು ಅಪ್ಲಿಕೇಶನ್ ಫೀಸಸ್ ಬಂದ್ಬಿಟ್ಟು ಜನರಲ್ಲು OBC ಅವ್ರಿಗೆ 1,000 ಅಪ್ಲಿಕೇಶನ್ ಫೀಸು ಮತ್ತು ಇಂಟಿಮೇಷನ್ ಚಾರ್ಜಸ್ ಅಂದ್ಬಿಟ್ಟು 1,500 ತಗೋತಿದ್ದಾರೆ. ಮತ್ತು SC ST ಅವ್ರಿಗೆಲ್ಲ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇಂಟಿಮೇಷನ್ ಫೀಸ್ ಅಂದ್ಬಿಟ್ಟು 500 ತಗೋತಿದ್ದಾರೆ. ಸೊ ಇದು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗಿರುತ್ತೆ ಈ ಅಪ್ಲಿಕೇಶನ್ ಫೀಸಸ್ನ. ಇನ್ನು ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ಅಂತ ಅಂದರೆ ಇಲ್ಲಿ ಅವರು ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟು ಅದನ್ನ ಕ್ಲಿಕ್ ಮಾಡಿ ರಿಕ್ರೂಟ್ಮೆಂಟ್ ಅಂತ ಹೋಗಿ ಅಪ್ಲೈ ಮಾಡ್ಬೋದು. ನಾನು ತೋರಿಸ್ತೀನಿ ವೆಬ್ಸೈಟ್ ಓಪನ್ ಮಾಡಿ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ.
ಸೊ ಕೆಳಗಡೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಾವು ಅಪ್ಲೈ ಮಾಡೋಕ್ಕೂ ಮುಂಚೆ ಅಂತ ಹೇಳ್ತಾರೆ. ರೀಸೆಂಟ್ ಪಾಸ್‌ಪೋರ್ಟ್ ಸೈಜ್ ಫೋಟೋ ಇರಬೇಕು, ಮತ್ತು ಸ್ಕ್ಯಾನರ್ ಸಿಗ್ನೇಚರ್ ಕೂಡ ಇರಬೇಕು, ಮತ್ತು 10th ಮಾರ್ಕ್ಸ್ ಕಾರ್ಡು ಮತ್ತು 12th ಮಾರ್ಕ್ಸ್ ಕಾರ್ಡು ಇರಬೇಕು ನಮ್ಮದು, ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿರೋ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಆನ್‌ಲೈನ್ ಅಪ್ಲಿಕೇಶನ್ ಒನ್ಸ್ ಸಬ್ಮಿಟೆಡ್ ಕೆನಾಟ್ ಬಿ ಆಲ್ಟರ್ ಅಂತಂದರೆ ಕರೆಕ್ಟಾಗಿ ಫಿಲ್ ಮಾಡಬೇಕು. ಒಂದ್ಸಲ ಸಬ್ಮಿಟ್ ಆದರೆ ಮತ್ತೆ ಏನೇ ಕರೆಕ್ಷನ್ಸ್ ಇದ್ರೂ ನಾವು ಮಾಡೋಕ್ಕಾಗಲ್ಲ. ಏನೋ ಮಿಸ್ಟೇಕ್ ಮಾಡಿ ಮತ್ತೆ ಎಡಿಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಕರೆಕ್ಟಾಗಿ ಹಾಕೊಳ್ಳಿ. ನೇಮು, ಫಾದರ್ ನೇಮು ಅಥವಾ ಹಸ್ಬೆಂಡ್ ನೇಮ್ ಎಲ್ಲ ಕರೆಕ್ಟಾಗಿ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಆ್ಯಕ್ಟಿವ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಇಟ್ಕೊಂಡಿರಿ. ಏಕೆಂದರೆ ಅದಕ್ಕೇ ಇವ್ರ ಕಡೆಯಿಂದ ಕಮ್ಯುನಿಕೇಷನ್ ಕಳಿಸ್ತಿರ್ತಾರೆ. ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್ ವಿಯಾ ಇಮೇಲ್ ಅಂತ ಹೇಳಿದ್ದಾರೆ. ಮತ್ತು ಕಾಲ್ ಲೆಟರ್ ಫಾರ್ ರಿಟರ್ನ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಯಾವ ಥರ ಅಂದರೆ ಸೆಂಟರ್ ಇರುತ್ತೆ. ಸೊ ಇದು ನಾವು ಸೆಂಟರ್ಗೆ ಹೋಗಿ ಬರಿಬೇಕಾಗಿರುತ್ತೆ. ಸೊ ಕೆಳಗಡೆ ಕೊಟ್ಟಿದ್ದಾರೆ ಯಾವ್ಯಾವ ಸಿಟೀಸಲ್ಲಿ ಸೆಂಟರ್ ಇದೆ ಇದು ಎಕ್ಸಾಮಿನೇಷನ್ ತೊಗೊಳಕ್ಕೆ ಅಂತ. ನಮ್ಗೆ ಹತ್ರ ಆಗಿರೋದು ಬೆಂಗಳೂರಲ್ಲೇ ಇದೆ. ಸೊ ಬೆಂಗಳೂರಿಗೆ ಹೋಗಿ ಇಂಟ್ರೆಸ್ಟ್ ಇರೋರೆಲ್ಲ ಬರಿಬೋದು. ನೆಕ್ಸ್ಟು ಇನ್ನು ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ ಅಂತಂದರೆ 5 ಪಾರ್ಟ್ಸ್ ಇರುತ್ತೆ. ಟೋಟಲ್ 120 ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಇರುತ್ತೆ. ಸೊ ನಾವೇನಾದರೂ 4 ಕ್ವಶನ್ಸ್ ರಾಂಗ್ ಹಾಕಿದ್ರೆ 0.25 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಸೊ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, 4, 5 ಅಂತ ಇರುತ್ತೆ. ಸೊ ಅದಕ್ಕೆಲ್ಲ ಸೇಮ್ 1 ಮಾರ್ಕ್ಸ್ ಫಾರ್ ಈಚ್ ಕ್ವಶನ್ 15 ಕ್ವಶನ್ಸ್ ಇರುತ್ತೆ. ಟೋಟಲ್ 60 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಯಾವುದ್ಯಾವ್ದು ಟಾಪಿಕ್ಕು ಮತ್ತು ಅಂತ ಎಲ್ಲ ಆ ಸಬ್ಜೆಕ್ಟ್ಗೆ ಅಂತ ಕೆಳಗಡೆ ಕೂಡ ಕೊಟ್ಟಿದ್ದಾರೆ. ಅದು ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಇನ್ನು ಟೈಮ್ ಇದೆ ಈ ಜಾಬ್ಗೆ. ಇನ್ನು ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟೆಂಟ್ಗೆ ಯಾವುದು ಸಿಲೆಬಸ್ ಇದೆ, ರೀಸ್ನಿಂಗು ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ಜೂನಿಯರ್ ಅಕೌಂಟೆಂಟ್ ಅಂತಂದರೆ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ರೋಲ್ಗೆ ಮಾಮೂಲಿ ಸೇಮ್ ಕ್ವಶನ್ಸೇ ಇದೆ. ಅಗ್ರಿಕಲ್ಚರ್, ಮಾರ್ಕೆಟಿಂಗ್, ಟ್ರೇಡ್ಸು. ಸೊ ಸಿಲೆಬಸ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಓದ್ಕೊಳ್ಳಿ. ಇವಾಗ ಈ ಜಾಬ್ಗೆ ಹೆಂಗೆ ರಿಜಿಸ್ಟರ್ ಆಗೋದು ಅಂತ ತೋರಿಸ್ತೀನಿ. ಸೊ ಇದು ನೋಡಿ, ಓಪನ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಿದೆ. ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ದ ಮಿನಿ ರಟನ್ ಕಂಪ್ನಿ ಅಂತ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕನ್ ಆಗಿದೆ ಇದು. ಸೊ ಇದು ಪಬ್ಲಿಕ್ ಸೆಕ್ಟರಲ್ಲಿ ಬರುತ್ತೆ. ಇಲ್ಲಿ ಓಪನಿಂಗ್ಸ್ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಕೆಳಗಡೆ ನೋಡ್ಕೋಬೇಕು. ಸೊ ಫಸ್ಟ್ ರಿಕ್ರೂಟ್ಮೆಂಟ್ ಅಗೇನೆಸ್ಟ್ ವೇರಿಯಸ್ ಪೋಸ್ಟ್ ಆ್ಯಂಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೇಸಸ್. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ, ನೋಟಿಫಿಕೇಶನ್ ಓಪನ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ಅಪ್ಲೈ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. ಸೊ ಇಲ್ಲಿ ನಾವು ಫಸ್ಟ್ ಟೈಮ್ ಯೂಸರ್ ಆಗಿದೆ, ಇಲ್ಲಿ ರಿಜಿಸ್ಟರ್ ಆಗಬೇಕು. ಮತ್ತು ಇಲ್ಲಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ಥರ ರಿಜಿಸ್ಟರ್ ಆಗಬೇಕು ಅಂತ. ಅದು ನೋಡಿಕೊಂಡು ರಿಜಿಸ್ಟರ್ ಆಗಿ, ಮತ್ತು ಇಲ್ಲಿ ಕೆಳಗಡೆ ಸ್ಟಾರ್ಟ್ ಡೇಟು ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಯೂಸರ್ ಆಗೋದ್ರಿಂದ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ರೆಡಿ ಅಕೌಂಟ್ ಇದೆ, ಲಾಗಿನ್ ಅಂತ ಹಾಕೋಬಹುದು. ಇಲ್ಲಿ ನೋಡಿ, ಲೈಕ್ ಮಾಝಿಲ್ಲ ಇಲ್ಲ ಕ್ರೋಮಲ್ಲಿ ಓಪನ್ ಮಾಡಿ ಅಂತ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಡೆಸ್ಕ್ಟಾಪ್ ಮೋಡ್ಗೆ ಹೋಗ್ಬಿಟ್ಟು ಬೇಕಾದರೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಯಾವುದ್ಯಾವುದು ರೆಡ್ ಮಾರ್ಕಲ್ಲಿದೆ ಅದೆಲ್ಲ ಮ್ಯಾಂಡೇಟರಿ ಫೀಲ್ಡು, ಅದು ಫಿಲ್ ಮಾಡ್ದಲೇ ಮುಂದೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಿಮ್ಗೇನಾದರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಶ್ಯೂಸ್ ಬಂದರೆ ಟೋಲ್ ಫ್ರೀ ಹೆಲ್ಪ್ಲೈನ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಗಂಟ ವರ್ಕಿಂಗ್ ಡೇಸಲ್ಲಿ ಅಂತ ಹೇಳಿದ್ದಾರೆ. ಲೈಕ್ ಯಾವ ಪೋಸ್ಟ್ ನೇಮ್ಗೆ ನೀವು ಅಪ್ಲೈ ಮಾಡ್ತಾ ಇರೋದು ಅಂತ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಯಾವುದು ಅಂತಂದರೆ ಯಾವ ಡಿಗ್ರಿ ಕಂಪ್ಲೀಟ್ ಆಗಿದೆ ಅದ್ರ ಮೇಲೆ ಹಾಕ್ಕೊಳ್ಳಿ. ಮತ್ತು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫುಲ್ ನೇಮು, ನಮ್ದು SLC ಮಾರ್ಕ್ಸ್ ಕಾರ್ಡು ಎಲ್ಲ ಹಾಕ್ಬಿಟ್ಟು ನಾವು ರಿಜಿಸ್ಟರ್ ಆಗಬೇಕು. ಸೊ ನಾನು ಇಲ್ಲಿ ಅಪ್ಲೈ ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ನೋಡಿಕೊಂಡು ಅಪ್ಲೈ ಮಾಡಿ, ಮತ್ತು ನೀಡಿರೋರಿಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.